PhD 13579 ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ. ನಾನೀಗ ಪಂಡರಾಪುರ PhD ಅಕ್ಷಯ ಯಾತ್ರೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಗೆಳೆಯ ಪಿ ರಘುರಾಮ ಅವರ ಪ್ರೇರೇಪಣೆಯಿಂದ, ರಾಜಶೇಖರ ಅಣ್ಣನವರ ನೆರವಿನಿಂದ ಮತ್ತು ನರೇಂದ್ರ ಗುರೂಜಿಯವರ ಸಹಕಾರದಿಂದ ಡಿಜಿ ಶ್ರೀ ಗುರೂಜಿಯವರು ಪಂಡರಾಪುರ ಮತ್ತು ತುಳಜಾಪುರಕ್ಕೆ ಯಾತ್ರೆಯನ್ನು ವ್ಯವಸ್ಥೆ ಮಾಡುತ್ತಾರೆ. 80 ಜನ ಯಾತ್ರಾರ್ಥಿಗಳೆಲ್ಲರೂ ದಿನಾಂಕ 18/4/2026 ಸಂಜೆ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬರುತ್ತಾರೆ. ಎಲ್ಲರಿಗೂ ಮೊದಲೇ ರಿಸರ್ವೇಷನ್ ಮಾಡಿಸಿದ್ದರಿಂದ ಎಲ್ಲರಿಗೂ ಸೀಟ್ ವ್ಯವಸ್ಥೆಯಾಗಿರುತ್ತದೆ. ಮನೆಯಿಂದ ತಂದಂತಹ ಊಟವನ್ನು ಎಲ್ಲರೂ ಮಾಡುತ್ತಾರೆ. ಎಲ್ಲರೂ ದೇವರ ನಾಮಗಳನ್ನು ಹಾಡುತ್ತಾ, ಭಜನೆಗಳನ್ನು ಮಾಡುತ್ತಾ, ಅಂತ್ಯಾಕ್ಷರಿಗಳನ್ನು ಹಾಡುತ್ತಾ, ಜೋಕ್ಗಳನ್ನು ಮಾಡುತ್ತಾ ಆನಂದವಾಗಿ ಪ್ರಯಾಣ ಮಾಡುತ್ತಾರೆ ಪಾಂಡುರಂಗನ ನೋಡಲು ಶ್ರೀ ಕ್ಷೇತ್ರ ಪಂಡರಾಪುರಕ್ಕೆ. ಎಲ್ಲರೂ ಪಂಡರಾಪುರ ರೈಲ್ವೆ ನಿಲ್ದಾಣದಲ್ಲಿ ಇಳಿಯುತ್ತಾರೆ. ಅಲ್ಲಿಂದ ಆಟೋಗಳಲ್ಲಿ ಧರ್ಮಶಾಲಾಗೆ ಬರುತ್ತಾರೆ. ಸ್ನಾನ ಮಾಡಿ ಊಟ ಮುಗಿಸಿ ಎಲ್ಲರೂ ಕೇಸರಿ ಶಲ್ಯವನ್ನು ಧರಿಸಿ ಪಾಂಡುರಂಗನ ಭಜನೆ ಮಾಡುತ್ತಾ ಪಾಂಡುರಂಗನ ದರ್ಶನ ಪಡೆಯುತ್ತಾರೆ. ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ 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 ಸಂಜಿಗೆ ಧರ್ಮಶಾಲಾಗೆ ಬಂದು 57ನೇ PhD 13579 ಆಧ್ಯಾತ್ಮಿಕ ಸತ್ಸಂಗ ಕ್ರಿಯಾಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ರಾಜಶೇಖರ ಅಣ್ಣನವರು, ನರೇಂದ್ರ ಗುರೂಜಿಯವರು, ಸುರೇಂದ್ರ ಶಿಲ್ಪಿಯವರು, ಯಶೋಧ ಅಮ್ಮನವರು, ಡಾ ರಾಘವೇಣುರವರು ಪಂಚಜ್ಯೋತಿ ಬೆಳಗಿಸಿ PhD ಸತ್ಸಂಗ ಪ್ರಾರಂಭ ಮಾಡುತ್ತಾರೆ. ಪ್ರಾರ್ಥನೆ, ಹೋಮ, ಧ್ಯಾನ ಕ್ರಿಯೆಗಳು ನಡೆಯುತ್ತವೆ.
ಕುಮಾರ್ ಮಾಸ್ಟರ್, ರತ್ನಮ್ಮನವರು, ಡಾಕ್ಟರ್ ರಾಘವೇಣು, ಸುಧಾಕರ್, ಕುಮಾರಿ ಚೈತನ್ಯ ಅವರುಗಳು ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಎಲ್ಲರೂ ಡಿಜಿ ಶ್ರೀ ಗುರೂಜಿಯವರಿಗೆ 57ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾರೆ. ಮರುದಿನದ ಮುಂಜಾನೆ 2 ಬಸ್ಗಳಲ್ಲಿ ತುಳಜಾಪುರಕ್ಕೆ ಪ್ರಯಾಣ ಮಾಡುತ್ತಾರೆ. ತುಳಜಾಪುರಕ್ಕೆ ಬಂದು ತಲುಪುತ್ತಾರೆ. ತುಳಜಾ ಭವಾನಿಗೆ ಜೈಕಾರ ಹೇಳುತ್ತಾರೆ.
ಸಾಲಿನಲ್ಲಿ ಎಲ್ಲರೂ ತುಳಜಾಭವಾನಿ ಅಮ್ಮನವರ ದರ್ಶನಕ್ಕೆ ಸಾಗುತ್ತಾರೆ. ದರ್ಶನದ ನಂತರ ಎಲ್ಲರೂ ಹೊರಬರುತ್ತಾರೆ. ಪಕ್ಕದಲ್ಲೇ ಇದ್ದಂತಹ ಹೋಟೆಲ್ನಲ್ಲಿ ಎಲ್ಲರೂ ತಿಂಡಿ ತಿನ್ನುತ್ತಾರೆ. ನಂತರ ಮತ್ತೆ ಬಸ್ಗಳಲ್ಲಿ ಎಲ್ಲರೂ ಸೋಲಾಪುರಕ್ಕೆ ಬಂದು ಮಧ್ಯಾಹ್ನದ ಊಟ ಮಾಡುತ್ತಾರೆ. ಊಟ ಮುಗಿಸಿ ಎಲ್ಲರೂ ರೈಲ್ವೆ ಸ್ಟೇಷನಿಗೆ ಬಂದು ಎಲ್ಲರೂ ಗ್ರೂಪ್ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಡಿಜಿ ಶ್ರೀ ಅವರು ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾರೆ. ಎಲ್ಲರೂ ಡಿಜಿ ಶ್ರೀ ಗುರುಗಳಿಗೆ ಮತ್ತು ರಾಜಶೇಖರ ಅಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಇಂತಹ ಅಪರೂಪದ ಯಾತ್ರೆಯ ಬಗ್ಗೆ ವಿವರಣೆ ನೀಡಿದ್ದು ನನ್ನ ಭಾಗ್ಯವೆಂದು ಭಾವಿಸಿದ್ದೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.